ನಂಬರ್ ಸಿಸ್ಟಮ್, ರಿಯಲ್ ನಂಬರ್ಸ್ ಆ್ಯಂಡ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಈಗಾಗಲೇ ನಿಮಗೆ ಗೊತ್ತಿದೆ, ರಿಯಲ್ ನಂಬರ್ ಈಸ್ ಎ ಕಲೆಕ್ಷನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಅಂತ ಗೊತ್ತಿದೆ. ಆ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರನ್ನು ನಾವು ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿದರೆ ನಮಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬೇಕಾಗುತ್ತೆ. ಹಾಗಂದರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಏನು ಅಂದರೆ, ರಿಯಲ್ ನಂಬರ್ಸ್ ಕ್ಯಾನ್ ಎಕ್ಸ್ಪ್ರೆಸ್ಡ್ ಇನ್ ಡೆಸಿಮಲ್ ಫಾರ್ಮ್. ಯಾವುದೇ ಒಂದು ರಿಯಲ್ ನಂಬರ್ನ ನಾವು ಡೆಸಿಮಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದನ್ನೇ ನಾವು ಎಂತ ಹೇಳ್ತೀವಿ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನೋಡಿ, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 3/2. ಹಾಗಾದರೆ 3ಯನ್ನು 2ಇಂದ ಡಿವೈಡ್ ಮಾಡಿ ಅಂತ. 2 1s 2. 3ಯಲ್ಲಿ 2ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ ರಿಮೈಂಡರ್ 1 ಬರುತ್ತೆ. 2ಇಂದ 1 ಡಿವೈಡ್ ಆಗಲ್ಲ. ಅವಾಗ ಏನು ಮಾಡ್ತೀನಿ, ಪಾಯಿಂಟನ್ನು ಕೊಟ್ಟರೆ ನಮಗೆ ಒಂದು 0 ಸಿಗುತ್ತೆ. 2 5s 10 ಆಗೋಯಿತು. ರಿಮೈಂಡರ್ ಏನಾಯಿತು, 0. ರಿಮೈಂಡರ್ 0 ಬಂತು ಅಂದರೆ ಇಲ್ಲಿಗೆ ಸ್ಟಾಪ್ ಆಗೋಯಿತು. ಹಾಗಾದರೆ 3/2 ಅಂತ ಹೇಳಿದರೆ ಆನ್ಸರ್ ನಮಗೆ ಏನು ಬಂತು, 1.5. ಹಾಗಾದರೆ 3/2 1.5 ಆಗಿ ನಾವೇನು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಡೆಸಿಮಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹಾಗಾಗಿ 1.5 ಈಸ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 3/2 ಅಂತ ಹೇಳ್ತೀವಿ. Therefore, decimal expansion of 3/2 is 1.5. ಕೊಟ್ಟಿರುವ ರಿಯಲ್ ನಂಬರನ್ನು ನಾನು ಡೆಸಿಮಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ. ಆ ಡೆಸಿಮಲ್ ಫಾರ್ಮನ್ನು ಅಂತ ಹೇಳ್ತೀವಿ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನೋಡಿ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನ 2 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಮೊದಲನೇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಎರಡನೇದು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಈ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅನ್ನು ಮತ್ತೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಇನ್ನೊಂದ್ಸಲ ನೋಡಿ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು. ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಈ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಇರುತ್ತೆ. ಇದನ್ನು ನಾವು ನೀಟಾಗಿ ತಿಳ್ಕೊಂಬಿಟ್ರೆ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರನ್ನು ಕ್ಲಾಸಿಫೈ ಮಾಡೋದು ನಮಗೆ ಈಸಿ ಆಗಿಬಿಡುತ್ತೆ. ಫಸ್ಟ್ ಒನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಹಾಗಾದರೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಗೆ ಕಂಡೀಷನ್ ಏನಿದೆ ಅಂತ ಹೇಳಿದರೆ, ಆನ್ ಡಿವಿಷನ್ ದ ರಿಮೈಂಡರ್ ಬಿಕಮ್ 0 ಆಫ್ಟರ್ ಸಮ್ ಸ್ಟೆಪ್ಸ್. ನೋಡಿ, ಡಿವಿಷನನ್ನು ಮಾಡಿದಾಗ ಸಮ್ ಸ್ಟೆಪ್ಸ್ ಆದಾಗ ರಿಮೈಂಡರ್ 0 ಬಂತಪ್ಪ ಅಂದರೆ ಸಿಗುವಂಥ ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನೋಡಿ, ಒಂದು ಎಕ್ಸಾಂಪಲನ್ನು ತೊಗೊಳೋಣ. 7/8. ಹಾಗಾದರೆ 7ಅನ್ನು 8ಇಂದ ಡಿವೈಡ್ ಮಾಡೋಣ. ನೋಡಿ, 7 80 ಸ್ಮಾಲರ್ ಆಗಿರೋದ್ರಿಂದ ಡಿವಿಷನ್ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಪಾಯಿಂಟನ್ನು ತೊಗೋಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ 0 ಹಾಕೊಂಡ್ಬಿಡ್ತೀನಿ. ಪಾಯಿಂಟಿಗೆ 0 ಸಿಕ್ತು ನಮಗೆ. 8 8s 64 ಆಯಿತು. ನೋಡಿ, 0 ಇದೆ, ಕ್ಯಾರಿ ತೊಗೊಂಡ್ರೆ 10, 10ಅಲ್ಲಿ 4 ಹೋದರೆ 6, 6ಅಲ್ಲಿ 6 ಹೋದರೆ 0 ಆಯಿತು. ನಾವು ಪಾಯಿಂಟನ್ನು ಕೊಟ್ಟಿರೋದ್ರಿಂದ ನಾವು 1 0 ತೊಗೋಬೋದು. 8 7s 56 ಆಗೋಯಿತು. ಕ್ಯಾರಿ ತೊಗೊಂಡ್ರೆ 10, 10ಅಲ್ಲಿ 6 ಹೋದರೆ 4 ಬಂತು. 5ಅಲ್ಲಿ 5 ಹೋದರೆ 0 ಆಗೋಯಿತು. ಪಾಯಿಂಟ್ ಇರೋದ್ರಿಂದ 0 ತೊಗೊಳ್ತೀನಿ. 8 5s 40. 40ಅಲ್ಲಿ 40 ಸಬ್ಟ್ರಾಕ್ಷನ್ ಮಾಡಿದರೆ 0 ಬಂತು. ರಿಮೈಂಡರ್ 0 ಬಂದೋಯ್ತು. ರಿಮೈಂಡರ್ 0 ಬಂದಾಗ ನೋಡಿ, ನಮ್ಮ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಇದೇನಾಗುತ್ತೆ, ಟರ್ಮಿನೇಟ್ಸ್ ಅಂದರೆ ಸ್ಟಾಪ್ ಆಗೋಗುತ್ತೆ. ಹಾಗಾಗಿ ಇದನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. 7/8ಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನು 0.875 ಬರ್ತಾಯಿದೆ. ಇದು ಮುಂದೆ ಮತ್ತೆ ಬರೆಯೋದು ಆಗಲ್ಲ, ಇಲ್ಲಿಗೆ ಸ್ಟಾಪ್ ಆಗೋದ್ರಿಂದ ಇದನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಹಾಗಾದರೆ ಇದು ಕಂಡೀಷನ್ ಏನಿದೆ ಅಂದರೆ, ಆನ್ ಡಿವಿಷನ್ ದ ರಿಮೈಂಡರ್ ನೆವರ್ ಬಿಕಮ್ 0. ಇದರಲ್ಲಿ ಏನಾಗುತ್ತೆ ಅಂದರೆ ರಿಮೈಂಡರು 0ನೇ ಬರೋದಿಲ್ಲ. ಅವಾಗ ಏನಾಗುತ್ತೆ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗಿರುತ್ತಪ್ಪ, ನಾನ್ ಟರ್ಮಿನೇಟ್ಸ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನೋಡಿ, ಎಕ್ಸಾಂಪಲ್ ತೊಗೊಂಡಿದ್ದೀನಿ. 1/7. ಓಕೆ, ಹಾಗಾದರೆ 1ಅನ್ನು 7ಇಂದ ಡಿವೈಡ್ ಮಾಡೋಣ. ನೋಡಿ, 7ಇಂದ 1 ಡಿವೈಡ್ ಆಗಲ್ಲ. ಹಾಗಾಗಿ ಪಾಯಿಂಟನ್ನು ಕೊಟ್ಟರೆ ನಮಗೆ 1 0 ಸಿಗುತ್ತೆ. 7 1s 7 ಆಯಿತು. ಎಷ್ಟು ಬಂತು, 10ಅಲ್ಲಿ 7 ಹೋದರೆ 3 ಬಂತು. ಪಾಯಿಂಟ್ ಇರೋದ್ರಿಂದ ನನಗೆ ಏನು ಸಿಗುತ್ತೆ, 0 ಸಿಗುತ್ತೆ. 7 4s 28 ಆಯಿತು. 30ಅಲ್ಲಿ 28 ಸಬ್ಟ್ರಾಕ್ಷನ್ ಮಾಡಿದರೆ
2 ಬರುತ್ತೆ. ಪಾಯಿಂಟ್ ಇರೋದ್ರಿಂದ ನನಗೆ 0 ಸಿಗುತ್ತೆ. 7 2 14 ಆಗೋಯ್ತು. ಎಸ್, ಒಂದು ಕ್ಯಾರಿ ತೊಗೊಂಡ್ರೆ 10 ಆಯಿತು. 10ಅಲ್ಲಿ 4 ಹೋದರೆ 6, 1 ಉಳಿತು. 1ಅಲ್ಲಿ 1 ಹೋದರೆ 0 ಆಯಿತು. ಪಾಯಿಂಟ್ ಇರೋದ್ರಿಂದ ನನಗೇನು ಸಿಗುತ್ತೆ? 0 ಸಿಗುತ್ತೆ. ಎಸ್, 0 ತೊಗೊಂಡೆ. 7 8 56 ಆಯಿತು. ಎಸ್, 60ಅಲ್ಲಿ 56 ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬಂತು? 4 ರಿಮೈಂಡರ್ ಬರುತ್ತೆ. ಎಸ್, ಪಾಯಿಂಟ್ ಇರೋದ್ರಿಂದ 0 ಬಂತು. ನೋಡಿ, ನಾವು ಹಿಂಗೆ ಮಾಡ್ತಾ ಹೋದರೆ ಇದೇನಾಗುತ್ತೆ? ರಿಮೈಂಡರು 0 ಬರೋಲ್ಲ. ಇದು ಹೀಗೆ ಹೋಗ್ತಾ ಹೋಗುತ್ತೆ. ರಿಮೈಂಡರ್ 0 ಬರಲಿಲ್ಲ ಅಂದರೆ ನೋಡಿ, ನಮ್ಮದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಇದೂ ಸಹ ಏನಾಗ್ತಾ ಇದೆ? ಮುಂದೆ ಹೋಗ್ತಾನೇ ಇದೆ. ಇದು ಸ್ಟಾಪ್ ಆಗೋದಿಲ್ಲ. ರಿಮೈಂಡರ್ 0 ಬರಲಿಲ್ಲ, ಹಾಗಾಗಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗ್ತಾ ಇದೆ? ಸ್ಟಾಪ್ ಆಗ್ತಾ ಇಲ್ಲ. ಈ ಥರ ಬಂದಾಗ ಇವನ್ನ ನಾವೇನು ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅಂದರೆ ಇದಿರುವಂತಹ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನು ಸ್ಟಾಪ್ ಆಗೋದಿಲ್ಲ. ಅದನ್ನು ನಾವು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ನೋಡಿ, ಇದು ಕಂಡೀಷನ್ ಏನಿದೆ ಅಂದರೆ ಆನ್ ಡಿವಿಷನ್ ದ ರಿಮೈಂಡರ್ ರಿಪೀಟ್ ಆಫ್ಟರ್ ಸಮ್ ಸ್ಟೆಪ್. ನಾವು ಡಿವಿಷನ್ ಮಾಡಿದಾಗ ರಿಮೈಂಡರ್ ಸಮ್ ಸ್ಟೆಪ್ಸ್ ಆದ ತಕ್ಷಣ ರಿಮೈಂಡರ್ ಏನಾಗ್ತಾ ಹೋಗುತ್ತೆ? ರಿಪೀಟ್ ಆಗ್ತಾ ಹೋಗುತ್ತೆ. ರಿಮೈಂಡರ್ ರಿಪೀಟ್ ಆದಂಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನು ಸಹ ರಿಪೀಟ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನೋಡಿ, ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. 7/3. ಎಸ್, 7ಅನ್ನು 3ಇಂದ ಡಿವೈಡ್ ಮಾಡೋಣ. 3 2 6 ಆಯಿತು. ಎಸ್, ರಿಮೈಂಡರ್ 1 ಬಂತು. 3ಇಂದ 1 ಡಿವೈಡ್ ಆಗೋಲ್ಲ, ಹಾಗಾಗಿ ಏನು ಮಾಡ್ತೀನಿ? ಪಾಯಿಂಟನ್ನು ತೊಗೊಂಡ್ರೆ 0 ಸಿಗುತ್ತೆ ನನಗೆ. 3 3 9 ಬಂತು. ಎಸ್, ರಿಮೈಂಡರ್ 1. 10ಅಲ್ಲಿ 9ಅನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಬಂತು. ಪಾಯಿಂಟ್ ಇರೋದ್ರಿಂದ 0 ಸಿಗುತ್ತೆ. ಎಸ್, 3 3 9. ರಿಮೈಂಡರ್ ಅಗೇನ್ 1 ಬರುತ್ತೆ. ಪಾಯಿಂಟ್ ಇರೋದ್ರಿಂದ 0. 3 3 9. ಎಸ್, ರಿಮೈಂಡರ್ 1. ನೋಡಿ, ರಿಮೈಂಡರ್ ಏನಾಗ್ತಾ ಇದೆ? 1 ಬಂತು. ಇಲ್ಲೂ ರಿಮೈಂಡರ್ 1. ರಿಮೈಂಡರ್ ಅನ್ನೋದು ಏನಾಗುತ್ತೆ? ರಿಪೀಟ್ ಆಗ್ತಾ ಹೋಗುತ್ತೆ. ರಿಮೈಂಡರ್ ರಿಪೀಟ್ ಆದಂಗೆ ನೋಡಿ, ನಮಗೆ ಇಲ್ಲಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ದು ಒಂದು ನಂಬರ್ ರಿಪೀಟ್ ಆಗ್ತಾ ಇರುತ್ತೆ. 3 3 3 3 ರಿಪೀಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇದು ಟರ್ಮಿನೇಟ್ಸ್ ಅಲ್ಲ, ಹಾಗಾಗಿ ನಾನ್ ಟರ್ಮಿನೇಟಿಂಗ್. ಅಂದರೆ ಕಂಪ್ಲೀಟ್ 0 ಬರೋದಿಲ್ಲ, ಹಾಗಾಗಿ ನಾನ್ ಟರ್ಮಿನೇಟಿಂಗ್. ರಿಪೀಟ್ ಆಗೋದ್ರಿಂದ ರೆಕರಿಂಗ್ ಅಂತ ಹೇಳ್ತೀವಿ. ರೆಕರಿಂಗ್ ಮೀನ್ಸ್ ರಿಪೀಟಿಂಗ್ ಅಂತ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. 2.3333 ಹೀಗೆ ಬರ್ತಾ ಹೋಗೋದ್ರಿಂದ ಇದು ನಾನ್ ಟರ್ಮಿನೇಟಿಂಗ್. ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ನಾನ್ ಟರ್ಮಿನೇಟಿಂಗ್ ರಿಪೀಟ್ ಆಗೋದ್ರಿಂದ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಒಂದೇ ನಂಬರ್ 333 ಅನ್ನೋ ನಂಬರ್ ರಿಪೀಟ್ ಆಗ್ತಾ ಇದೆ. ಯಾವಾಗೂ ಒಂದೇ ನಂಬರ್ ರಿಪೀಟ್ ಆಗಬೇಕು ಅಂತ ಏನಿಲ್ಲ. 14/11 ಅನ್ನು ಮಾಡಿದಾಗ ನೋಡಿ 1.272727 ಅಂದರೆ 27 ಅನ್ನೋದು ರಿಪೀಟ್ ಆಗ್ತಾ ಇದೆ. ಇದನ್ನು ಸಹ ನಾವು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಹೇಳ್ತೀವಿ. 1/7 ಮಾಡಿದಾಗ ನೋಡಿ 0.142857 142857 ಅನ್ನುವಂಥ ನಂಬರ್ ಏನಾಗ್ತಾ ಇದೆ? ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ. ಇದನ್ನು ಸಹ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಅಂದರೆ ರಿಪೀಟಿಂಗ್ ಅಂದರೆ ಓನ್ಲಿ 1 ಡಿಜಿಟ್ ರಿಪೀಟ್ ಆಗಬೇಕು ಅಂತ 2 ಡಿಜಿಟ್ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಎಷ್ಟಾಗ್ತಾ ಇದೆ ನೋಡಿ? ಇಲ್ಲಿ 6 ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ. ಇದೇ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಗಳು ಸಹ ನೀವು ಟ್ರೈ ಮಾಡಿ ನೋಡಿ. ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಇದಕ್ಕೆ ಕಂಡೀಷನ್ ಏನಿದೆ ಅಂದರೆ ಆನ್ ಡಿವಿಷನ್ ದ ರಿಮೈಂಡರ್ ನೆವರ್ 0 ನಾರ್ ರಿಪೀಟ್. ಅಂದರೆ ರಿಮೈಂಡರ್ 0 ಬರೋದಿಲ್ಲ, ಅದೇ ರೀತಿ ರಿಪೀಟು ಆಗೋದಿಲ್ಲ. ಅಂದರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗಿರುತ್ತೆ? ನಾನ್ ರಿಪೀಟಿಂಗ್ ಆಗಿರುತ್ತೆ, ಅದು ರಿಪೀಟ್ ಆಗೋದಿಲ್ಲ. ನೋಡಿ, ಹಾಗಾದರೆ √2 ಎಕ್ಸಾಂಪಲ್ ಅನ್ನು ತೊಗೊಂಡಿನಿ. √2ಗೆ ವ್ಯಾಲ್ಯೂವನ್ನು ಫೈಂಡ್ ಮಾಡಿದಾಗ ನೋಡಿ 1.41421 ಹೀಗೆ ಬರ್ತಾ ಇದೆ. ಇದೆಲ್ಲೂ ಸಹ ರಿಪೀಟ್ ಆಗೋದಿಲ್ಲ, ಜೊತೆಗೆ ಇದು ಟರ್ಮಿನೇಟು ಆಗೋದಿಲ್ಲ. ಹಾಗಾದರೆ ಇದು ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಅದೇ ರೀತಿ ಪೈ ವ್ಯಾಲ್ಯೂವನ್ನು ಫೈಂಡ್ ಮಾಡಿದಾಗ 3.14159265 ನೋಡಿ, ಇದೆಲ್ಲೂ ರಿಪೀಟ್ ಆಗ್ತಾ ಇಲ್ಲ, ಜೊತೆಗೆ ಇದು ಟರ್ಮಿನೇಟ್ ಆಗಲ್ಲ. ಇದ್ರ ವ್ಯಾಲ್ಯೂ ಹಾಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಇವುಗಳು ಎಕ್ಸಾಂಪಲ್ ಫಾರ್ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ನೋಡಿ, ರ್ಯಾಷನಲ್ ನಂಬರ್ಸಿಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನ ಬೇಸಿಸ್ ಮೇಲೆ ಡೆಫಿನೇಷನ್ನ ಹೇಳ್ಬೋದು. ಎ ನಂಬರ್ whose decimal expansion is terminating or non-terminating recurring is called
ರ್ಯಾಷನಲ್ ನಂಬರ್ಸ್. ಅಂದರೆ ಯಾವುದೇ ಒಂದು ನಂಬರಿನ ಡೆಸಿಮಲ್ ಎಕ್ಸ್ಪ್ಯಾನ್ಷನು ಟರ್ಮಿನೇಟ್ ಆಗಿದ್ರೆ ಆರ್ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಆಗಿದ್ರೆ ಅದನ್ನು ನಾವೆಂತ ಹೇಳ್ಬೋದು, ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸು ಈಗ ನಾವು ಮಾಡಿರೋದ್ರ ಬೇಸಿಸ್ ಮೇಲೆ ಹೇಳೋದಾದರೆ 7/8 ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, therefore ಇಟ್ ಈಸ್ ರ್ಯಾಷನಲ್ ನಂಬರ್. ಇದು ರ್ಯಾಷನಲ್ ನಂಬರ್ ಆಗಿರುತ್ತೆ. ನೀವು 1/2 ಅನ್ನು ಮಾಡಿದರೂ ಸಹ ಅದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ, ಹಾಗಾಗಿ ರ್ಯಾಷನಲ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ 10/3 ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಆಗಿರೋದ್ರಿಂದ ಅದು ರ್ಯಾಷನಲ್ ನಂಬರ್ ಆಗಿದೆ. ನೆಕ್ಸ್ಟ್ 14/11 ಇದು ಸಹ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಆಗಿದೆ, ಹಾಗಾಗಿ ಇದು ರ್ಯಾಷನಲ್ ನಂಬರ್ ಆಗಿರುತ್ತೆ. 1/7 ಸಹ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಆಗಿದೆ, ಹಾಗಾಗಿ ರ್ಯಾಷನಲ್ ನಂಬರ್ ಆಗಿದೆ. ನೆಕ್ಸ್ಟ್ ನೀವು 22/7 ಮಾಡಿ ನೋಡಿ, ಇದು ಪೈ ವ್ಯಾಲ್ಯೂನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಪೈನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಗಿದೆ, ಹಾಗಾಗಿ 22/7 ಸಹ ರ್ಯಾಷನಲ್ ನಂಬರ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ನೋಡಿ, ನಾನು ಇಲ್ಲಿ ಮಾಡಿದ್ದೀನಿ 22/7 ನೀವು ಡಿವೈಡ್ ಮಾಡಿದರೆ 3.142857 ಅನ್ನುವಂಥದ್ದು ರಿಪೀಟ್ ಆಗ್ತಾ ಹೋಗುತ್ತೆ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ಇದನ್ನು ನಾವು 22/7 ಸಹ ಏನಾಗಿರುತ್ತೆ, ರ್ಯಾಷನಲ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ನೀವು ಬರೀ 2 ಅಂತ ತೊಗೊಂಡ್ರೂ ಸಹ ಇದು 2/1 ಆಗಿರುತ್ತೆ. ಇದು ಸಹ ಏನಾಗುತ್ತೆ, ಟರ್ಮಿನೇಟಿಂಗ್ ಆಗಿರೋದ್ರಿಂದ ಇದನ್ನು ಸಹ ನಾವು ರ್ಯಾಷನಲ್ ನಂಬರ್ಸ್ ಅಂತ ಆಗಿರುತ್ತೆ. ಇವೆಲ್ಲವೂ ಸಹ ರ್ಯಾಷನಲ್ ನಂಬರ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೋಡಿ, ಇರ್ರೇಷನಲ್ ನಂಬರ್ಸಿಗೆ ಏನು ಹೇಳ್ಬೋದು ಅಂದರೆ, ಎ ನಂಬರ್ ಉಸ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಈಸ್ ಕಾಲ್ಡ್ ಇರ್ರೇಷನಲ್ ನಂಬರ್ಸ್. ಯಾವ ಒಂದು ನಂಬರಿನ ಡೆಸಿಮಲ್ ಎಕ್ಸ್ಪ್ಯಾನ್ಷನು ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಆಗಿರುತ್ತೋ ಅವನ್ನ ನಾವು ಇರ್ರೇಷನಲ್ ನಂಬರ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ಏನು ಹೇಳ್ಬೋದಪ್ಪ ಅಂದರೆ √2, √3, √5 ಇವೆಲ್ಲವೂ ಸಹ ಏನಾಗಿರುತ್ತೆ, ಇರ್ರೇಷನಲ್ ನಂಬರ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇವುಗಳ ಡೆಸಿಮಲ್ ಎಕ್ಸ್ಪ್ಯಾನ್ಷನು ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಆಗಿರುತ್ತೆ, ಜೊತೆಯಲ್ಲಿ ಪೈ ವ್ಯಾಲ್ಯೂನು ಸಹ ಏನಾಗಿರುತ್ತೆ, ಇರ್ರೇಷನಲ್ ನಂಬರ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇದು ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ನಂಬರ್ ಆಗಿರುತ್ತೆ, ಹಾಗಾಗಿ ಇವೆಲ್ಲವೂ ಸಹ ಎಕ್ಸಾಂಪಲ್ ಫಾರ್ ಇರ್ರೇಷನಲ್ ನಂಬರ್ಸ್ ಆಗಿರುತ್ತೆ.